ಓಕೆ, KCET ಸ್ಟೂಡೆಂಟ್ ಈಗಾಗಲೇ ಚಾಯ್ಸ್ ಎಂಟ್ರಿ ಮಾಡ್ತಾ ಇದ್ದೀರಾ. ಸೊ ಒಂದೊಂದಾಗಿ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗಲೇ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇಂಜಿನಿಯರಿಂಗ್ ಜೊತೆಗೆ ಅಗ್ರಿಕಲ್ಚರ್ ವೆಟರ್ನರಿ ಕೂಡ ಸ್ಟಾರ್ಟ್ ಆಗಿತ್ತು. ಇವತ್ತು ಕೂಡ ಏನಂತಂದರೆ BPT, BPO ಮತ್ತು AHS ಎಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾಳೆ BS ನರ್ಸಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಒಂದೊಂದಾಗಿ ಚಾಯ್ಸ್ ಎಂಟ್ರಿ ಡೇಟ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಡೈಲಿ. ಅದ್ರ ಜೊತೆಗೆ ಈಗಾಗಲೇ ನೀಟ್ ರಿಸಲ್ಟ್ ಕೂಡ ಬಂದಿದೆ. ಸೊ ನೀಟ್ ರಿಸಲ್ಟು ಕೂಡ ಮಾರ್ಕ್ಸ್ನ ನೋಡ್ಕೊಂಡಿದ್ರೆ, ಆಲ್ ಇಂಡಿಯಾ ರ್ಯಾಂಕ್ ಕೂಡ ನೋಡ್ಕೊಂಡಿದ್ರೆ, ಅದರ ತಕ್ಕಂಗೆ ಕಟ್ ಆಫು ಕೂಡ ಎಷ್ಟು ಬರ್ಬೋದು ಏನು ಕತ್ತಿ ಎಲ್ಲನೂ ಕೂಡ ಗೊತ್ತಿದೆ ನಿಮಗೆ. ಸೊ ಚಾಯ್ಸ್ ಎಂಟ್ರಿ ಈಗಾಗಲೇ ನಾನು ಲೈವ್ ಡೆಮೋ ಕೂಡ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು. ಸೊ ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಲೈವ್ ಡೆಮೋ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊರಿ. ಸರಿ, ಇವಾಗ ನಿಮಗೆ ಇನ್ನೊಂದು ಟೈಮ್ ಅದೇ ಒಂದು ಚಾಯ್ಸ್ ಎಂಟ್ರಿ ಮಾಡ್ತಕ್ಕಂಥ ಪೇಜಲ್ಲೇ ಇದ್ದೀನಿ. ಸೊ ಇದರಲ್ಲಿ ಇನ್ನೂ ಕೂಡ ಡೌಟ್ಸ್ಗಳು ಏನಿದೆ ಅಂತಂದರೆ ಅದನ್ನೆಲ್ಲ ಕೂಡ ಕ್ಲಿಯರ್ ರೋಡ್ ಮ್ಯಾಪ್ ಮೂಲಕ ಹೇಳ್ತಾ ಹೋಗ್ತೀನಿ, ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಇವಾಗ ಏನು ಮಾಡ್ತಿರ್ತಂದರೆ ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ವಿತೌಟ್ ಚಾಯ್ಸ್ ಎಂಟ್ರಿ ಮಾಡಿದೆ ನೀವು ಸೆಕೆಂಡ್ ರೌಂಡ್ ಕೂಡ ಹೋಗ್ಲಿಕ್ಕೆ ಬರಲ್ಲ, ಈಗ ಅಡ್ಮಿಷನ್ನು ಕೂಡ ಆಗ್ಲಿಕ್ಕೆ ಬರಲ್ಲ. ಚಾಯ್ಸ್ ಎಂಟ್ರಿ ಮಾಡಲೇಬೇಕು, ಆಯಿತಾ. ಸೊ ಚಾಯ್ಸ್ 1 ಕೊಟ್ಟವ್ರು ಅಡ್ಮಿಷನ್ ಆಗಬೇಕಂತ ಹೇಳ್ತಾ ಇದ್ದೆ ನಾನು. ಸೊ ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಇದೆ, ಬೇಕಾದರೆ ಎಂಟರ್ ಚಾಯ್ಸ್ ಅಂತ ಹೋಗ್ಬಿಟ್ಟು ನಿಮಗೆ 4 ಚಾಯ್ಸ್ಗಳನ್ನು ಕೊಡ್ತಾರೆ. ಅದರಲ್ಲಿ ನೀವು 4 ಚಾಯ್ಸ್ಗಳನ್ನು ಯಾವುದಾದ್ರೂ ಒಂದು ಹಾಕ್ಕೊಂತೀರ. ಚಾಯ್ಸ್ 1 ಕೊಟ್ಟರೆ ಏನಂತಂದರೆ ಆಟೋಮೆಟಿಕ್ಲಿಯಾಗಿ ಚಾಯ್ಸ್ 1 ಕೊಟ್ಟರೆ ನಿಮಗೆ ಏನಂತಂದರೆ ಈ ರೀತಿ ತೋರಿಸ್ಬಿಡ್ತದೆ ನಿಮಗೆ, ಆಯಿತಾ. ಪೇ ಆನ್ಲೈನ್ ಆ್ಯಂಡ್ ಚಾಲನ್ ಅಂತ ತೋರಿಸುತ್ತೆ. ಬಟ್ ಅದೇ ಚಾಯ್ಸ್ 2 ಕೊಟ್ಟರೆ ನಿಮಗೆ ತೋರಿಸಲ್ಲ. ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಅಥವಾ ಚಲನ್ ಡ್ರಾ ಮಾಡ್ಕೊಂಡು ಬ್ಯಾಂಕಿಗೆ ಕಟ್ಟಲಿಕ್ಕೆ ಎರಡರಲ್ಲಿ ಆಪ್ಷನಲ್. ಓಕೆ, ಇದು ಇರೋದು ಈಗ ಇದು ಒಂದು ಯಾವುದಾದ್ರೂ ಎನಿ1, ಆಯಿತಾ. ಎನಿ1 ಯಾವುದಾದ್ರೂ ಒಂದು ಕೆಲಸ ಮಾಡಿ ನೀವು. ಓಕೆ, ನಾನು ನಿಮ್ಗೆ ಇನ್ನೂ ಲೈವ್ ಡೆಮೋ ಮಾಡ್ತೀನಿ, ವರಿ ಮಾಡ್ಕೋಬೇಡಿ. ಆನ್ಲೈನ್ ಪೇಮೆಂಟ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಅಂತೆ. ಸೊ ನೀವು ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಈಗ ಆನ್ಲೈನ್ ಮಾಡಿದ್ದಾರಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಡ್ತದೆ. ಓಕೆ, ಕನ್ಫರ್ಮೇಷನ್ ಸ್ಲಿಪ್. ಓಕೆ, ಚಾಯ್ಸ್ 1 ಕೊಟ್ರಿ, ಪೇಮೆಂಟ್ ಮಾಡಿದ್ರಿ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಯಿತು. ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಕನ್ಫರ್ಮೇಷನ್ ಸ್ಲಿಪ್ ಜೊತೆಗೆ ಡಾಕ್ಯುಮೆಂಟ್ಸ್ನ ತೊಗೊಂಡು ಕಾಲೇಜ್ಗೆ ಹೋಗಬೇಕು. ಕಾಲೇಜ್ ಒಳಗೆ ನಿಮ್ಮ ಅಡ್ಮಿಷನ್ ಎಲ್ಲವನ್ನು ಮಾಡಿಕೊಂಡು ಅಡ್ಮಿಷನ್ ಆರ್ಡ್ರ್ ಕಾಲೇಜವ್ರು ಕೊಡ್ತಾರೆ, ಆಯಿತಾ. ನೀವು ಕೆಲವೊಂದಿಷ್ಟು ಕಮೆಂಟ್ ನೋಡ್ತಾ ಇದ್ದೀನಿ, ಅಡ್ಮಿಷನ್ ಆರ್ಡರ್ ಎಲ್ಲಿ ಅಂತಂದು. ಅಡ್ಮಿಷನ್ ಆರ್ಡರ್ ಇಲ್ಲೆಲ್ಲೂ ಬರಲ್ಲ. ಈ ವರ್ಷ ಏನು ಮಾಡಿದ್ದಾರೆ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದಮೇಲೆ ಕಾಲೇಜವರೇ ನಿಮ್ಗೆ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಪೇಮೆಂಟ್ ಮಾಡಿದ ತಕ್ಷಣ ಅಡ್ಮಿಷನ್ ಆರ್ಡರ್ ಅಂತ ಬರ್ತಿತ್ತು, ಅದನ್ನು ತೊಗೊಂಡು ಹೋಗ್ಬಿಟ್ಟು ಕಾಲೇಜ್ಗೆ ಹೋಗಿ ಕೊಡ್ತಾಯಿದ್ವಿ. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಹುಡುಗರು ಅಡ್ಮಿಷನ್ ಆಗಿದ ಮೇಲೇ ಅಡ್ಮಿಷನ್ ಆರ್ಡರ್ ಬರಲಿ ಅನ್ನೋಕ್ಕೋಸ್ಕರ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಅದನ್ನು ಡೌನ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಓಕೆ, ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಏನೂ ಕೂಡ ಕೆಲಸ ಇರಲ್ಲ. ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ಲಾಗಿ ಇಷ್ಟೇ, ಮತ್ತೇನೂ ಕೂಡ ತೋರಿಸ್ಲಿಕ್ಕಲ್ಲ, ಹೋಲ್ಡಲ್ಲಿ ಇರ್ತದೆ ಅಷ್ಟೇ. ಅದು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕು. ಚಾಯ್ಸ್ 3 ಕೊಟ್ಟರು ಸಹಿತ ನಿಮ್ಗೆ ಏನೂ ಕೂಡ ಕೆಲಸ ಇಲ್ಲ, ಆಟೋಮೆಟಿಕ್ಲಿ ಆ ಕಾಲೇಜ್ ಡಿಲೇಟ್ ಆಗ್ತದೆ. ಸೆಕೆಂಡ್ ರೌಂಡ್ ಆಪ್ಷನ್ ಟೈಮ್ ಬಿಡ್ತಾರಲ್ವ, ಅವಾಗ ನೀವು ಎಡಿಟ್ ಮಾಡ್ಕೋಬೋದು. ಚಾಯ್ಸ್ 1 ಕೊಟ್ಟವ್ರು ಅಷ್ಟೇ ಕೆಲಸ. ಇವಾಗ ಏನು ಅದೇ ಹೇಳಿದೆ, ನಿಮ್ದು ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, XYZ ಈ ಥರ ಒಂದು ಯಾವುದೋ ಕಾಲೇಜ್ ಸಿಕ್ಕಿದೆ. ಸೊ ಎಂಟರ್ ಚಾಯ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಟೈಮ್ ನಾವು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ. ನನಗೆ ಗಾಳಿನ ಏನಪ್ಪ ಅಂದರೆ ಚಾಯ್ಸ್ 1 ಕೊಟ್ಟಿದ್ದೀನಿ, ಆಯಿತಾ. ಸೆಲೆಕ್ಟೆಡ್ ಚಾಯ್ಸ್ 1 ಸ್ಯಾಟಿಸ್ಫೈಡ್ ಅಂತ ಇದೆ. ನೀವು ಚೇಂಜಸ್ ಬೇಕಾದ್ರೆ ವಾಪಸ್ ಮಾಡ್ಬೋದು. ನಂಗೆ ಇನ್ನೂ ಕೂಡ ನಾನು ಸ್ಯಾಟಿಸ್ಫೈಡ್ ಇಲ್ಲ ಅಂತಂದರೆ ಇನ್ನೂ ಕೂಡ ಅಂತಂದರೆ ನಾನು ಚಾಯ್ಸ್ 2 ಕೂಡ ಕೊಡ್ಬೋದು. ಬಟ್ ಈಗ ನನಗೆ ಇರಲಿ ಅದೇ ಬೇಕಿದೆ ಅನ್ನೋಕ್ಕೋಸ್ಕರ ನಾನು ಏನೂ ಕೂಡ ಕೊಡ್ಲಿಕ್ಕೆ ಹೋಗಲ್ಲ. ಸೊ ಚಾಯ್ಸ್ 1 ಕೊಟ್ಟವ್ರು ಏನಂತಂದರೆ ಇಮಿಡಿಯೇಟ್ನಾಗಿ ಹೇಳಿದೆ ನಾನು ಪೇಮೆಂಟ್ ಮಾಡಲಿಕ್ಕೆ ಹೇಳುತ್ತೆ. ನಿಮ್ಗೆ ಎಷ್ಟು ಪೇಮೆಂಟ್ ಮಾಡಲಿಕ್ಕೆ ಹೇಳುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ, ಟೋಟಲ್ ಫೀಸ್ ತೋರಿಸುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಎಷ್ಟನ್ನು ತೋರಿಸುತ್ತೆ. ಸೊ ಅಂತಂದರೆ ಟೋಟಲಾಗಿ ಎಷ್ಟು ಪೇಮೆಂಟ್ ಮಾಡಬೇಕು ನೀವು ಇಲ್ಲಿ ಹೆಂಗಂತಂದರೆ ನಿಮ್ಮದು ಕಾಲೇಜ್ ಫೀಸ್ ಎಷ್ಟಿದೆ, ನಿಮ್ಗೆ ಹಳೆ ಕೋರ್ಸ್ ಫೀಸ್ ತೋರಿಸಿರುತ್ತೆ, ಇಲ್ಲಿ ಎಷ್ಟು ತೋರಿಸುತ್ತೆ ಅಷ್ಟು ಪೇಮೆಂಟ್ ಮಾಡಲೇಬೇಕು. 1,30,000 ಅಥವಾ ಕೆಲವೊಬ್ರು ಕೇವಲ ಇಲ್ಲಿ ಬಂದಿರುತ್ತೆ, ಕೇವಲ 10,000 ರೂಪಾಯಿ ಬಂದಿರುತ್ತೆ. 10,000 ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ಸಾಕು ನೀವು. 10 ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ಸಾಕು ನೀವು ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಕನ್ಫರ್ಮೇಷನ್ ಸ್ಲಿಪ್ ಜನ್ರೇಟ್ ಆಗಿಬಿಡುತ್ತೆ ಅದು. ಓಕೆ, ಸೊ ಅದನ್ನ ಡೌನ್ ಮಾಡಿಕೊಂಡು ಆದಷ್ಟು ಬೇಗನೆ ಕಾಲೇಜ್ಗೆ ಹೋಗಿಬಿಟ್ಟು ಅಡ್ಮಿಷನ್ ಆಗಿಬಿಡಿ. ಓಕೆ, ಮತ್ತು ಲಾಸ್ಟ್ ಡೇಟ್ವರೆಗೂ ಕೂಡ ವೇಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಒಟ್ಟು ಅಡ್ಮಿಷನ್ ಬೇಗ ಆಗಿರಿ. ಇವತ್ತು ಕೂಡ ಪ್ರೊಸೆಸ್ಸು ಕೆಲವೊಂದಿಷ್ಟು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. 24ವರೆಗೂ ಕೂಡ ಅಡ್ಮಿಷನ್ ಆಗ್ಲಿಕ್ಕೆ ಟೈಮ್ ಇರ್ತದೆ. ಬಟ್ ಎಲ್ಲ ಕೋರ್ಸ್ಗೆ 24ಕ್ಕಿಲ್ಲ, 22 ಇಂಜಿನಿಯರಿಂಗ್ ಲಾಸ್ಟ್ ಡೇಟ್ ಇದ್ದರೆ, ಅಗ್ರಿಕಲ್ಚರ್ ವೆಟರ್ನರಿದು ಮತ್ತು ಈಗ BPT AHS ಇದು ಎಲ್ಲನೂ ಕೂಡ 23ಕ್ಕೆ ಇದ್ದರೆ, ನರ್ಸಿಂಗ್ದು 24ಕ್ಕೆ ಲಾಸ್ಟ್ ಡೇಟು. ಸೊ ಹಂಗಾಗಿ ಚಾಯ್ಸ್ ಎಂಟ್ರಿ ಮಾಡಿರ್ತಾರಂತಂದರೆ ನೆಕ್ಸ್ಟ್ ಡೇನೇ ಅಥವಾ ಅವತ್ತೇ ಆದಷ್ಟು ಹೋಗಿಬಿಡಿ, ಅಥವಾ ಲಾಸ್ಟ್ ಡೇಟ್ ಒಳಗಡೆ ಬೇಗನೆ ಹೋಗಿ. ಅಂದರೆ ಲಾಸ್ಟ್ ಡೇಟು 22 ಕೊಟ್ಟರು ಅಂತಂದರೆ ಅವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ 1 ಹೋಗಿ. ಮತ್ತು ಯಾಕಂದರೆ ಕಾಲೇಜಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಹೇಳ್ತಾರೆ, ವಿತ್ ಡಾಕ್ಯುಮೆಂಟ್ ಹೋಗಬೇಕಾಗ್ತದೆ. ಹಂಗೆ ಅಲ್ಲ, ನಾನು ಡಾಕ್ಯುಮೆಂಟ್ ಹೇಳ್ತದೆ ಏನೇನೆಲ್ಲ ಬೇಕಂತ ಅದನ್ನೂ ಕೂಡ ವೀಡಿಯೋ ಮಾಡಿಬಿಟ್ಟಿದ್ದೀನಿ ನಾನು ಆಗಲೇ. ಓಕೆ, ಕಮೆಂಟಲ್ಲಿ ಹೇಳ್ತದೆ, ಎರಡು ಕೂಡ ಒಂದು ಚಾಯ್ಸ್ ಎಂಟ್ರಿ ಲೈವ್ ಡೆಮೋ ಇರ್ತದೆ ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಎರಡೂ ಕೂಡ ವೀಡಿಯೋ ಇರ್ತದೆ. ಆ ಡಾಕ್ಯುಮೆಂಟ್ಸ್ನ ಹೇಳ್ತಾ ಇದ್ದೀನಿ, ಒರಿಜಿನಲ್ಲು ತೊಗೊಬೇಕು. ಅದ್ರ ಜೊತೆಗೆ ಒಂದು 3 ಸೆಟ್ ಜೆರಾಕ್ಸ್ ವಿತ್ ಅಟೆಸ್ಟೆಡ್ ಇಲ್ಲದೆ ಹೋದರೂ ಕೂಡ ನಡೀತದೆ. ಅಟೆಸ್ಟ್ ಜೆರಾಕ್ಸ್ ಆದರೂ ತೊಗೊಂಡು ಹೋಗಿ. ಓಕೆ, ಸರಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ.